ಪರಮಾತ್ಮ ವಾಸುದೇವ ಅನಾಥ ರಕ್ಷಕ ಹಾಪ ಬಂದುವೆ ಈ ದೀನನಾದ ನನ್ನ ಕೂಗು ತಮಗೆ ಕೇಳಿಸದೆ ಪರಮಾತ್ಮ. ವಾಸಿಸಲು ಮನೆ ಇಲ್ಲದೆ ಈ ಕುಟೀರದಲ್ಲಿ ಗೋಮಾತೆಯ ಚಿರವನ್ನು ಕೂಡಿಸಿಕೊಂಡು ಹಗಲಿರುಳು ದಿನರಾತ್ರಿ ನಿನ್ನ ಧ್ಯಾನದಲ್ಲಿಯೇ ಕಾಲ ಕಳೆತಿರುವನು. ಪರಮಾತ್ಮ, ನಿನ್ನ ದರ್ಶನವನ್ನು ನನಗೆ ಎಂದಿಗೆ ತೋರುವೆಯೋ ವಾಸುದೇವ. ಪರಮಾತ್ಮ, ಇರಲಿ, ನಾನಾದರೂ ಪರಮಾತ್ಮನನ್ನು ಮತ್ತೊಮ್ಮೆ ಭಕ್ತಿಯಿಂದ ಆರಾಧಿಸುವೆ.
ದೇವಾ ಶಯನ ಶ್ರೀರಮಣ ದೇವಾ ಶಯನ ಶ್ರೀರಮಣ ಪರಮಾತ್ಮ ಸದಾ ಹೃದಯದಿ ನೀನೆಲೆಸಿರುವೆ ಅಸುವೆ ನುಡಿಗಳ ನೀ ಮರೆತಿರುವೆ ನಿಮ್ಮ ದರ್ಶನಕ್ಕಾಗಿ ಅನೇಕ ಸುರ ಮುನಿ ಜನರು ಕಾದಿರುವರು. ಅವರಂತೆಯೇ ನಾನು ಸಹ ನಿನ್ನ ದರ್ಶನಕ್ಕಾಗಿ ಹಗಲಿರುಳು ದಿನ ರಾತ್ರಿ ಕಾದಿರುವುದು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಹಸ್ತನಾವತಿಗೆ ಹೋಗುವಂತೆ ಹೋಗುವ ಮಾರ್ಗದಲ್ಲಿ ಈ ಬಡವನ ಕೂಗು ತಮಗೆ ಕೇಳಿಸದೆ ಪರಮಾತ್ಮ. ಇರಲಿ, ನಾನಾದರೂ ಪರಮಾತ್ಮನನ್ನು ಪೂಜಿಸಿದ್ದಾಯ್ತು. ಪರಮಾತ್ಮನ ಸೇವೆಗೆ ಇಟ್ಟಿರುವ ಕ್ಷೀರವನ್ನು ಪರಮಾತ್ಮನಿಗೆ ಅರ್ಪಿಸಿ ನಾನೇ ಪಾನ ಮಾಡುವೆನು. ಪರಮಾತ್ಮ ವಾಸುದೇವ, ನನ್ನನ್ನು ಕಾಪಾಡು ತಂದೆಯೇ, ಕಾಪಾಡು. ಕೃಷ್ಣಾರ್ಪಣಮಸ್ತು. ಪರಮಾತ್ಮ ಬಂದಿಯಾ ತಂದೆ? ಈ ಬಡವನ ಕೂಗು ತಮಗೆ ಕೇಳಿಸಿದೆ ಪರಮಾತ್ಮ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಪ್ರಥಮವಂದನವಯ್ಯ ಪರಮ ಪುರುಷ
ಅಂದ ಸಾರ ಮನದಿ ಬೆಳಗಿದೆಯ ಮಂದಿರದಿ ನನ್ನ ಜನ್ಮವು ಸಾರ್ಥಕವಾಯಿತು ತಂದೆಯೇ, ಸಾರ್ಥಕವಾಯಿತು. ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗ ನೀವು ಇಲ್ಲಿ ಬಂದ ಕಾರಣ ಪೂರ್ವದಲ್ಲಿ ಸೂರ್ಯನುತ್ತಿ ಚರಾಚರ ಪ್ರಾಣಿಗಳಿಗೆ ಬೆಳಕು ಬಂದಂತಾಯಿತು. ಕೋಟಿ ನಕ್ಷತ್ರಗಳ ನಡುವೆ ಚಂದ್ರನು ಉದಿಸಿ ಬಂದಂತಾಯಿತು. ಪರಮಾತ್ಮ ಹುಟ್ಟು ಕುರುಡನಿಗೆ ನಯನವಾದ ಕಣ್ಣುಗಳೇ ಬಂದಂತಾಯಿತು. ಪರಮಾತ್ಮ ಹುಟ್ಟು ಬಡವನಿಗೆ ಭಾಗ್ಯವೇ ಬಂದಂತಾಯಿತು. ಪರಮಾತ್ಮ ತಮ್ಮ ದರ್ಶನದಿಂದ ನನ್ನ ಜನ್ಮವು ಸಾರ್ಥಕವಾಯ್ತಂದೆ, ಸಾರ್ಥಕವಾಯಿತು. ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗದ ಆಯಸಿಂದ ಬಹಳ ದಣಿದು ಬಂದಿರುವೆ. ಏನಾದ್ರು ತಿನ್ನಲು ಆರೈದರೂ ಕೊಡುವಿದರಾ? ಪರಮಾತ್ಮ 40 ವರ್ಷಗಳಿಂದ ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡದ ಗೋಮಾತೆ ಕ್ಷೀರವನ್ನು ಪೂಜಿಸಿಕೊಂಡು ಹಗಲಿರುಳು ದಿನ ರಾತ್ರಿ ನಿನ್ನ ಧ್ಯಾನದಲ್ಲೇ ಕಾಲ ಕಳೆತಿರುವ ನಾನು ತಮಗೆ ಏನು ತಾನೇ ಕೊಡಬಲ್ಲನು ದೇವ? ನನ್ನ ಭಕ್ತನಾದ ನೀನು ಏನು ಇಲ್ಲೊಂದು ಹೇಳುತ್ತಿವೆಯಲ್ಲ. ನನ್ನ ಪೂಜೆಗಾಗಿ ಇಟ್ಟಿದ್ದ ಕ್ಷೀರವೇನಾಯ್ತು ಇದರಾ? ಪರಮಾತ್ಮ ಈ ನಿಮ್ಮ ಪೂಜೆಗಾಗಿದ್ದ ಕ್ಷೀರವನ್ನು ಈಗ ತಾನೇ ತಮಗೆ ಅರ್ಪಿಸಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ನನ್ನ ಪೂಜೆಗೆ ಅರ್ಪಿಸಿದ ಮೇಲೆ ತಂಬಿಗೆ ತಳಭಾಗದಲ್ಲಿ ಸ್ವಲ್ಪ ಉಳಿದಿರ್ಬೇಕಲ್ಲ. ಪರಮಾತ್ಮ ತಂಬಿಗೆಯ ತಳಭಾಗದಲ್ಲಿ ಸ್ವಲ್ಪ ಮಾತ್ರ ಉದಿಬಹುದು. ಅದರಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲ. ಪರಮಾತ್ಮ ಏಕೆ ನೆನೆಯುವುದಿಲ್ಲ? ಎಲ್ಲಿ ಅದನ್ನು ಕೊಡುವುದಿಲ್ಲ. ನಿನ್ನ ಭಕ್ತಿ ಎಂಬ ಕೈಗಳಿಂದ ಅದನ್ನು ಕೊಡುವುದಿಲ್ಲ. ಅದರಲ್ಲೇ ತೃಪ್ತಿ ಪಡುವುದಿಲ್ಲ. ಪರಮಾತ್ಮ ನಾನು ಏನು ಹೇಳಲಿ? ನಾನು ಕುಡಿದಿರುವ ಎಂದಿನ ಕ್ಷೀರವನ್ನು ನನ್ನ ಕೈಯಾರೆ ಹೇಗ ತಾನೇ ಕೊಡಬಲ್ಲನು ದೇವ? ಎಂದಿಲೆಂದು ಬಯಸಬಾರದು. ಪಡವಿಯೋಳು ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವಾ ವಿದುರ ಬಲ್ಲೆ ನಿನ್ನಯ ಮನವಾ.
ಸಬರಿಯು ಹಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಮತ್ತೆ ಕುಚಲನ್ನು ತಂದುಕೊಟ್ಟ ಅವಲಕ್ಕಿ ಅಮೃತಾಕ್ಷರು ಇನ್ನ ನನ್ನ ಮಾಡಬಹುದು. ಅದಕ್ಕಿಂತ ಉತ್ತಮವಾದ ಆಹಾರ ನಿನ್ನಲ್ಲಿರುವುದು. ಇಂಥ ಆಹಾರಕ್ಕಾಗಿ ಬಹಳ ದಿನಗಳು ಕಾಯ್ತಿದ್ದರು. ಎಲ್ಲಿ ಅದನ್ನು ಕೊಡುವುದಿಲ್ಲ ಪರಮಾತ್ಮ? ನಿಮ್ಮ ಇಷ್ಟದಂತೆ ಆಗಲಿ, ಆ ಕ್ಷೀರವನ್ನು ಕೊಡಬೇಕು. ಎಲ್ಲಿ ಕೊಡುವುದಿಲ್ಲ? ನಾನು ಕೊಡುವ ಕ್ಷೀರವನ್ನು ಎಂಜಲೆನ್ನದೆ ಪಾನ ಮಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ದೇವ. ಇದು ಸ್ವೀಕರಿಸು ಪರಮಾತ್ಮ. ಶಿರಸಾಗರವನ್ನೇ ಮನೆಯಲ್ಲಿ ತುಂಬಿಟ್ಟುಕೊಂಡು ಹಾಲಿಲ್ಲಂದು ಹೇಳ್ತಿರುವೆಯಲ್ಲ. ಸ್ವಲ್ಪ ಹಿಂದೆ ನಾನು ಕುಡಿದ ಚೆಲ್ಲಿದ ಹಾಲು ದುರ್ಯೋಧನ ಮನೆ ಮುಂದೆ ಕ್ಷೀರಸಾಗರವಾಗಿ ಹರಿಸುತ್ತಿರುವುದು ನೀನು ನೋಡುವುದಿಲ್ಲ ಪರಮಾತ್ಮ. ವಾಸುದೇವ ಧನ್ಯನಾದೆ, ವಾಸುದೇವ ಧನ್ಯನಾದೆ. ಜಗದ
ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಪ್ರವಣೆಗೆ ಸಿಲುಕಿದ ಪ್ರಾಂತೀಯ ಮನೋದರ ಪ್ರವಣೆಗೆ ಸಿಲುಕಿದ ಪ್ರಾಂತೀಯ ಮನೋದರ ಗೌರವ ವೈದ್ಯ ಶ್ರೀ ಪರಿಹರಿತು ಜಗದ ಜೀವನದ ಆದಿಸಿ ಕುಣಿಸಿ ಮಾಯೆಯ ಕವಿಸಿ ಆದಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಜಗದ ಜೀವನ ಪರಮಾತ್ಮ, ನಾನು ಕೊಟ್ಟ ಕ್ಷೀರದಿಂದ ನನ್ನ ಜನ್ಮವು ಸಾರ್ಥಕವಾಯಿತಂದೇ ಸಾರ್ಥಕವಾಯಿತು. ಪರಮಾತ್ಮ, ಈ ಮಾರ್ಗವಾಗಿ ಎಲ್ಲಿಗೆ ಹೋಗುತ್ತಿರುವಿರಿ? ಇದರ ಬಿಡಲಾರೆ ಕೇಳು ವಿದುರ ಧರ್ಮವ ಅಗಗೆಡಿಸುವವರ ಸಾಧ್ಯ ಬಿಡಲಾರೆ ಕೇಳು ವಿದುರ ನಾನಾದರೂ ಆ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿದ್ದರು. ನಾನು ಓರ್ವನೇ ಹೋಗಲು ಬೇಸರವಾಗು, ನನ್ನೊಡನೆ ನೀನು ಬರುವೆಯಾಗಿದ್ದೀರಾ? ನಿಮ್ಮ
ಅಲ್ಲಿ ಒಂದು ವಿಚಿತ್ರವು ನಡೆಯುವುದು. ಅದು ನೀನು ಸಹ ನೋಡುವಂತೆ. ಪರಮಾತ್ಮ, ನಿಮ್ಮ ಭಕ್ತನಾದ ನಾನು ತಮ್ಮೊಡನೆ ಬರುವುದಿಲ್ಲ ಅಂತ ಹೇಳುವೇನೆ. ನಡೀರಿ ಹೋಗೋಣ. ವಿದುರ, ಹೋಗುವುದೇನೋ ಸರಿ, ನಾವು ಹೋಗುತ್ತಿರುವುದು ಕೇಡಿಗರ ಜಾಗಕ್ಕೆ. ಕರದಲ್ಲಿ ಆಯುಧಗಳಿಲ್ಲದೆ ಬರಿಗೈಲಿ ಹೋಗಬಾರದು. ಎಲ್ಲಿ ನಿನ್ನ ಶಿವಧನಸನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ನಾನು ಮಾತ್ರ ಬರುವೆನು. ಆ ಶಿವಧನಸನ್ನು ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ ಪರಮಾತ್ಮ. ಏಕೆ ಸಾಧ್ಯವಿಲ್ಲ ವಿದುರ? ಪರಮಾತ್ಮ, ಏಕೆಂದರೆ ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ತಾನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯನ್ನು ಪ್ರವೇಶಿಸಿ ದುರ್ಯೋಧನ ತೊಳೆಯನ್ನು ಮುರಿಯುವಾಗ ಆತನನ್ನು ರಕ್ಷಿಸಬೇಕೆಂದೇ ಇಟ್ಟಿರುವೆ ಪರಮಾತ್ಮ. ವಿದುರ, ಜಗತ್ತನ್ನೇ ಕೊರೆಯುತ್ತಿರುವ ನಾನಿರುವಾಗ ಭಯವೆಂದರೆ ಏಕೆಂದರೆ ಎಲ್ಲಿ ಆ ಶಿವಧನಸನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ನಿಮ್ಮ ಮೈದೆಯನ್ನು ಬಲ್ಲವರಾರು. ನಡೀರಿ ಹೋಗೋಣ. ಆ ಧನಸನ್ನು ತೆಗೆದುಕೊಂಡು ಬರುವೆ. ವಿದುರ, ಮರ್ತಿದ್ದೆನು. ನಾನು ನಮ್ಮ ಸೋದರತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಿರುವೆನು. ನೀ ನಡೆ, ನಾ ಬರೋ ವಿಚಾರವನ್ನು ಆ ದುರ್ಯೋಧನಿಗೆ ತಿಳಿಸು. ನೀ ನಡೆಯುವುದಿಲ್ಲ. ನೀನು ಇಷ್ಟದಂತೆ ಆಗಲಿ. ನಾನೇನು ಬರುವೆನು. ತಥಾಸ್ತು ವಿದುರ.